31 ಮಾರ್ಚ್ 1922 ಹಿಂಟರ್ ಕೈಫ್ಯಾಕ್ ಅನ್ನೋ ಹೆಸರಿನ ಫಾರ್ಮ್ ಹೌಸ್ಗೆ ಮರಿಯಾ ಅನ್ನೋ ಹೆಂಗಸಿನ ಮನೆ ಕೆಲಸದವಳಾಗಿ ನೇಮಕಾತಿಯಾಗಿತ್ತು. ಈ ಫಾರ್ಮ್ ಹೌಸ್ ಜರ್ಮನಿ ಒಂದು ಹಳ್ಳಿಯಲ್ಲಿ ರಿಮೋಟ್ ಆಗಿ ಗಿಡ ಮರಗಳಿಂದ ಸರೌಂಡೆಡ್ ಆಗಿದ್ದ ಒಂದು ಫಾರ್ಮ್ ಹೌಸ್ ಆಗಿತ್ತು. ಇದು ಮರಿಯಾನ ಮೊದಲನೇ ದಿನ. ಅವಳಿಗೆ ಕೆಲಸದ ಜಾಗಕ್ಕೆ ಅವಳ ಅಕ್ಕ ಫ್ರಾನ್ಸಿಸ್ಕಾ ಡ್ರಾಪ್ ಮಾಡಿ ಹೋಗಿದ್ಲು. ಈ ಫಾರ್ಮ್ ಹೌಸ್ ಅಲ್ಲಿ ದೂರದವರೆಗೆ ಯಾವುದೇ ಮನೆ ಇರಲಿಲ್ಲ. ಆದರೂ ಈ ಫಾರ್ಮ್ ಹೌಸ್ನ ಫ್ಯಾಮಿಲಿ ದಶಕಗಳಿಂದ ಈ ಮನೆಯಲ್ಲಿ ನೆಮ್ಮದಿಯಾಗಿ ಜೀವಿಸ್ತಾ ಇತ್ತು. ಅದಕ್ಕೋಸ್ಕರ ಮರಿಯಾಗೂ ಅಲ್ಲಿ ಸೇಫ್ ಫೀಲ್ ಆಗಿತ್ತು. ಅವತ್ತು ಸಂಜೆ ಹೋಗಿ ಮುಟ್ಟಿದ ಮರಿಯಾಗೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಆದರೆ ಮಾರನೇ ದಿನ ಅವಳು ಎದ್ದೇಳಲೇ ಇಲ್ಲ. ಇನ್ಫ್ಯಾಕ್ಟ್ ಬರೀ ಅವಳಲ್ಲ, ಆ ಮನೆಯಲ್ಲಿದ್ದ 6 ಜನರಲ್ಲಿ ಯಾರೂ ಎದ್ದೇಳಲಿಲ್ಲ. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ತುಂಬ ಕ್ರೀಪಿ ಆಗಿದೆ. ಅದರ ಮೇಲೆ ಅನ್ಸಾಲ್ವ್ಡ್ ಮಿಸ್ಟ್ರಿ ಕೂಡ. ಈ ವಿಡಿಯೋ ಎಂಡ್ ಆದರೂ ನಿಮ್ಮ ಥಾಟ್ಸ್ ಎಂಡ್ ಆಗೋದಿಲ್ಲ, ಯಾಕಂದರೆ ಈ ವಿಡಿಯೋ ಅಲ್ಲಿ ಅಷ್ಟು ಟ್ವಿಸ್ಟ್ ಇದೆ. ಪಾಪ್ಕಾರ್ನ್ ರೆಡಿ ಮಾಡಿ. ಈ ಸ್ಟೋರಿ ರಿಯಲ್ ಆದರೂ ಯಾವುದೇ ಹಾರರ್ ಮೂವಿಗಿಂತ ಕಡಿಮೆ ಇಲ್ಲ. ಇಂಟ್ರೋ ಕೊಡ್ಕೊಂಡು ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡೋದಿಲ್ಲ. ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಹಿಂಟರ್ ಕೈಫ್ಯಾಕಲ್ಲಿ ಏನು ನಡೀತು ಅಂತ ಅರ್ಥ ಮಾಡಬೇಕಾದ್ರೆ ನಮಗೆ ಅಲ್ಲಿದ್ದ ಫ್ಯಾಮಿಲಿ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ, ಹಾಗೂ ಆ ಫಾರ್ಮ್ ಹೌಸ್ನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನು ಇವಾಗ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಈ ಫಾರ್ಮ್ ಹೌಸ್ ಗ್ರಬ್ಬರ್ಸ್ ಫ್ಯಾಮಿಲಿದಾಗಿತ್ತು. ಅದರಲ್ಲಿ ಆಂಡ್ರಿಯಾಸ್ ಗ್ರಬ್ಬರ್, ಇವನು 63 ವರ್ಷದವನಾಗಿದ್ದ. ಈ ಮನೆ ಮಾಲೀಕ ಆಗಿದ್ದ. ಊರಿನವರ ಪ್ರಕಾರ ಆಂಡ್ರಿಯಾಸ್ ತುಂಬ ಸ್ಟ್ರಿಕ್ಟ್ ಹಾಗೂ ರೂಡ್ ಮನುಷ್ಯ ಆಗಿದ್ದ. ಊರಿನಲ್ಲಿ ಹೆಚ್ಚು ಜನರ ಜೊತೆ ಅಷ್ಟು ಫ್ರೆಂಡ್ಶಿಪ್ ಇಟ್ಕೊಂಡಿರ್ಲಿಲ್ಲ ಇವನು. ನಂತರ ಇದ್ದಿದ್ದು ಅವನ ಹೆಂಡತಿ ಕಝಿಲಿಯಾ ಗ್ರಬ್ಬರ್. ಇವಳು ಶಾಂತ ಸ್ವಭಾವದವಳು ಹಾಗೂ ಇಂಟ್ರೋವರ್ಟ್ ಅಂತಾನೆ ಹೇಳ್ಬೋದು. ಮನೆಯಿಂದ ಹೆಚ್ಚು ಹೊರಗೆ ಹೋಗುದಿಲ್ಲ. ಆ ಫಾರ್ಮ್ ಹೌಸೇ ಅವಳ ಜೀವನ. ಈ ಮನೆಯಲ್ಲಿದ್ದ 3ನೇ ಮೆಂಬರ್ ಅವರ ಮಗಳು ವಿಕ್ಟೋರಿಯಾ ಗ್ಯಾಬ್ರಿಯಲ್. ಇವಳು 35 ವರ್ಷದ ವಿಧವೆ ಆಗಿದ್ಲು. ಇವಳ ಗಂಡ ಕಾರ್ಲ್ಸ್ನ ಸಾವು World War I ಆಗಿತ್ತು. ಗಂಡನ ಸಾವಿನ ನಂತರ ತನ್ನ 2 ಮಕ್ಕಳ ಜೊತೆ ಇವಳು ತನ್ನ ತಂದೆ ತಾಯಿಯ ಫಾರ್ಮ್ ಅಲ್ಲೇ ಇದ್ದಿದ್ದು. ಈ 2 ಮಕ್ಕಳಲ್ಲಿ ಮೊದಲನೇ ಮಗು 7 ವರ್ಷದ ಹೆಣ್ಣು ಮಗು ಕಝಿಲಿಯಾ ಅಂತ ಹೆಸರು. 2ನೇ ಮಗು 2 ವರ್ಷದ ಗಂಡು ಮಗು ಜೋಸೆಫ್ ಅಂತ. ಈ 5 ಜನರ ಫ್ಯಾಮಿಲಿಗೆ ಒಬ್ಳು ಮನೆ ಕೆಲಸದವಳು ಇದ್ಲು. ಇದು ನಾನು ಆಗ ಹೇಳಿದ ಮರಿಯಾ ಅಲ್ಲ. ಇದಕ್ಕಿಂತ ಮೊದಲು ಇನ್ನೊಬ್ಳಿದ್ಲು. ಇವಳು ಯಾಕೆ ಬಿಟ್ಟು ಹೋದ್ಲು ಅನ್ನೋದು ಇದೊಂದು ಡಿಫ್ರೆಂಟ್ ಸ್ಟೋರಿ, ಕ್ರೇಜಿ ಆಗಿದೆ, ಮುಂದೆ ಹೇಳ್ತೀನಿ. ಸೊ ಇವರು 6 ಜನ ಇನ್ ಟೋಟಲ್ ಈ ಮನೆಯಲ್ಲಿ ಇದ್ದಿದ್ದು. ಈ ಮನೆ ಬ್ರಿವೇರಿಯನ್ ಸ್ಟೈಲ್ ನ ಓಲ್ಡ್ ಟ್ರೆಡಿಷನಲ್ ಮನೆ ಆಗಿತ್ತು. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ಓಲ್ಡ್ ಸ್ಟೈಲ್ ನ ಮನೆ ಇರುತ್ತೆ, ಗೊತ್ತಿದೆಯಾ? ಮನೆ ಇರುತ್ತೆ, ಅದಕ್ಕೆ ಟಚ್ ಆಗಿ ಕೊಟ್ಟಿಗೆ ಇರುತ್ತೆ, ಅದಕ್ಕೆ ಟಚ್ ಆಗಿ ಈ ಕಡೆ ಫುಡ್ ಸ್ಟೋರೇಜ್ ಇರುತ್ತೆ, ಮತ್ತೆ ಹಿಂದುಗಡೆ ಮಿಷಿನ್ ಹಾಗೂ ಟೂಲ್ಸ್ ಇಡುವ ಜಾಗ. ಇದೆಲ್ಲ ಒಂದೇ ಛಾವಣಿಯ ಕೆಳಗೆ ಬರೋ ಒಂದು ವಿಶಾಲವಾದ ದೊಡ್ಡ ಹಳೆಯ ಕಾಲದ ಮನೆ. ಆ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ. ಸನ್ಸೆಟ್ ಆದ್ರೆ ಕಂಪ್ಲೀಟ್ ಡಾರ್ಕ್ ಆಗ್ತಾ ಇತ್ತು. ಅದಲ್ಲದೆ ಎಮರ್ಜೆನ್ಸಿಯಲ್ಲಿ ಯಾರ ಹತ್ರನೂ ಫೋನು ಇರಲಿಲ್ಲ ಆ ಕಾಲದಲ್ಲಿ. ಅದಲ್ಲದೆ ಅಕ್ಕಪಕ್ಕದಲ್ಲಿ ಮನೆಯೂ ಇರಲಿಲ್ಲ. ರಾತ್ರಿ ಇಷ್ಟು ದೊಡ್ಡ ಮನೆಯಲ್ಲಿ ಏನಾದ್ರು ಆದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಷ್ಟು ರಿಮೋಟ್ ಆಗಿದ್ದ ಮನೆ ಆಗಿತ್ತು ಇದು. ಈಗ ಬರುತ್ತೆ ಸ್ಟೋರಿಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಅದೇನಂದ್ರೆ ಈ ಕೊಲೆ ನಡೆಯುವ ಕೆಲವು ದಿನದ ಮುಂಚೆನೆ ಈ ಮನೆಯಲ್ಲಿ ಕೆಲವು ಸ್ಟ್ರೇಂಜ್ ಇನ್ಸಿಡೆಂಟ್ ನಡೆಯೋಕೆ ಸ್ಟಾರ್ಟ್ ಆಗಿರುತ್ತೆ. ಇದರ ಬಗ್ಗೆ ನೀವಾಗ ಮಾತಾಡೋಣ, ಒಂದೊಂದಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿ. ಈ ಕೊಲೆ ನಡೆಯುವ ಐ ಥಿಂಕ್ 1 ವಾರದ ಮುಂಚೆ ಆಂಡ್ರಿಯಾಸ್ ತನ್ನ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಿಂದ್ಗಡೆ ಶೆಡ್ ಕಡೆ ಹೋಗ್ತಾನೆ. ಅಲ್ಲಿ ಹೋದಾಗ ಅವನು ನೆಲದಲ್ಲಿ ಸ್ನೋ ಅಲ್ಲಿ ಒಂದು ಮನುಷ್ಯನ ಫುಟ್ ಪ್ರಿಂಟ್ ಅನ್ನು ನೋಡ್ತಾನೆ. ಈ ಫುಟ್ ಪ್ರಿಂಟ್ ಹೇಗಿತ್ತಂದ್ರೆ ಆ ಶೆಡ್ ಒಳಗೆ ಹೋದ ಫುಟ್ ಪ್ರಿಂಟ್ ಇತ್ತು, ಆದ್ರೆ ಅಲ್ಲಿಂದ ಹೊರಗೆ ಬಂದ ಫುಟ್ ಪ್ರಿಂಟ್ ಇರ್ಲಿಲ್ಲ. ಈ ಶೆಡ್ಗೆ ಏನಿದೆ ಸಪರೇಟ್ ಆಗಿ ಹೊರಗಿಂದ ಹಿಂದ್ಗಡೆ ಡೋರ್ ಇದ್ದಿದ್ದು. ಅದ್ರ ಒಳಗಿಂದ ಮನೆಗೇನು ಆಕ್ಸೆಸ್ ಇರ್ಲಿಲ್ಲ. ಯಾರಾದ್ರೂ ಆ ಶೆಡ್ ಒಳಗೆ ಬಂದ್ರೆ ಒಂದೇ ಅವರು ಅದ್ರ ಒಳಗೇನೆ ಇರಬೇಕು ಅಥವಾ ಅಲ್ಲಿಂದ ಹೋಗ್ಬೇಕು. ಆದ್ರೆ ಆ ಶೆಡ್ ಒಳಗೇನು ಯಾರು ಇರ್ಲಿಲ್ಲ, ಹೊರಗೆ ಹೋದ ಫುಟ್ ಪ್ರಿಂಟು ಇರಲಿಲ್ಲ. ಆಂಡ್ರಿಯಾಸ್ಗೆ ಒಮ್ಮೆ ಅನ್ಸುತ್ತೆ ಕಳ್ಳ ಬಂದಿರಬಹುದಾ. ಶೆಡ್ ಒಳಗೆ ನೋಡಿದಾಗ ಇಟ್ಟಿದ್ದ ಎಲ್ಲಾ ವಸ್ತು ಅಲ್ಲೇ ಇತ್ತು, ಯಾವುದೇ ವಸ್ತು ಅಲ್ಲಿಂದ ಮೂವ್ ಆಗಿರ್ಲಿಲ್ಲ. ನಂತರ ಈ ವಿಷಯ ಅಕ್ಕಪಕ್ಕದವರಿಗೊಮ್ಮೆ ಹೇಳ್ತಾನೆ, ಯಾರಾದ್ರೂ ಬಂದಿದ್ದು ನೀವು ನೋಡಿದ್ರ? ಆದ್ರೆ ಅಕ್ಕಪಕ್ಕದಲ್ಲಿ ಯಾರಿಗೇನು ಗೊತ್ತಿರೋದಿಲ್ಲ, ಹಾಗೂ ಆಂಡ್ರಿಯಾಸ್ ಪೊಲೀಸ್ ಕಂಪ್ಲೇಂಟ್ ಮಾಡೋದಿಲ್ಲ, ಯಾಕಂದ್ರೆ ಏನು ಮಿಸ್ಸಿಂಗ್ ಇರಲಿಲ್ಲ, ಏನು ಕಳ್ಳತನ ಆಗಿರೋದಿಲ್ಲ. ಇವೆನ್ಚುಯಲಿ ಈ ಘಟನೆ ಬಗ್ಗೆ ಮರ್ತೇ ಬಿಡ್ತಾನೆ. ಇದಾದ ನಂತರ ಅವರ ಫಾರ್ಮ್ನ ಒಂದು ಮೂಲೆಯಲ್ಲಿ ಒಂದು ಫ್ರೆಶ್ ನ್ಯೂಸ್ ಪೇಪರ್ ಬಿದ್ದಿದ್ದು ಸಿಗುತ್ತೆ. ಇವರ ಮನೆಯಲ್ಲಿ ಯಾರು ಈ ನ್ಯೂಸ್ ಪೇಪರ್ ಅನ್ನು ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ, ಖರೀದಿಸಿರ್ಲಿಲ್ಲ. ಮೇಲ್ ಮ್ಯಾನ್ ಹತ್ರ ಕೇಳಿದಾಗ ಮೇಲ್ ಮ್ಯಾನ್ ಹೇಳ್ತಾನೆ ಅವನು ಈ ನ್ಯೂಸ್ ಪೇಪರ್ ಡೆಲಿವರಿ ಮಾಡೋದೇ ಇಲ್ಲ. ಇನ್ಫ್ಯಾಕ್ಟ್ ಇಡೀ ಊರಿನಲ್ಲಿ ಈ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್ ಅನ್ನು ಯಾರು ಓದೋದಿಲ್ಲ. ಅಕ್ಕಪಕ್ಕದವರು ಹೇಳ್ತಾರೆ ನಾವು ಈ ನ್ಯೂಸ್ ಪೇಪರ್ ಅನ್ನು ಇವತ್ತೇ ನೋಡ್ತಾ ಇರೋದು. ಹಾಗಾದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಹೇಗೆ ಬಂತು? ಯಾರಾದ್ರೂ ಅಲ್ಲಿಂದ ಪಾಸ್ ಆಗ್ತಾ ಇರುವಾಗ ಬೈ ಮಿಸ್ಟೇಕ್ ಅಲ್ಲಿ ಡ್ರಾಪ್ ಮಾಡಿದ್ರ, ಅಥವಾ ಗ್ರಬ್ಬರ್ಸಿಗೆ ಗೊತ್ತಿಲ್ಲವಂತೆ ಆ ಮನೆಯಲ್ಲಿ ಬೇರೆ ಯಾರಾದರೂ ನಿವಾಸಿಸ್ತಿದ್ರು.
ಇದೆಲ್ಲ ಆಗ್ತಾ ಇದ್ದ ಸೇಮ್ ಟೈಮಲ್ಲಿ ಪ್ರತಿ ರಾತ್ರಿ ಅವರ ಮನೆ ಅಟ್ಟದ ಮೇಲೆ ಫುಡ್ ಸ್ಟೆಪ್ನ ಸೌಂಡ್ ಕೇಳಿಸ್ತಾ ಇತ್ತು. ನೋಡಿ, ಇದು ಯಾವುದೇ ಗಾಳಿಯ ಸೌಂಡ್ ಅಲ್ಲ, ಯಾವುದೇ ಪ್ರಾಣಿಯ ಸೌಂಡ್ ಅಲ್ಲ, ಇದು ಪ್ರಾಪರ್ ಮನುಷ್ಯನ ಫುಡ್ ಸ್ಟೆಪ್ನ ಸೌಂಡ್. ಈ ಸೌಂಡ್ ಆ ಮನೆಯಲ್ಲಿದ್ದ ಪ್ರತಿಯೊಂದು ಮೆಂಬರ್ ಒಂದಲ್ಲ ಒಂದು ಸತಿ ಕೇಳಿದ್ದಾರೆ. ಆಂಡ್ರಿಯಾಸ್ ಮಲ್ಟಿಪಲ್ ಟೈಮ್ ಅಟ್ಟದ ಮೇಲೆ ಹೋಗಿ ಹುಡುಗಾಡಿದ್ದಾನೆ, ಆದ್ರೆ ಅವನಿಗೆ ಅಲ್ಲಿ ಏನೂ ಅನ್ಯೂಶುವಲ್ ಸಿಕ್ಕಿರ್ಲಿಲ್ಲ. ಈ ಮನೆಯ ಕೆಲಸದವಳು ಕೂಡ ತುಂಬಾ ಹೆದರ್ಕೊಂಡಿದ್ಲು. ಅವಳು ಆಂಡ್ರಿಯಾಸ್ಗೆ ತುಂಬಾ ಸತಿ ಹೇಳಿದ್ಲು, ನಂಗೆ ಅಟ್ಟದ ಮೇಲೆ ಈ ತರ ಸೌಂಡ್ ಕೇಳಿಸುತ್ತೆ ಪ್ರತಿ ರಾತ್ರಿ. ರಾತ್ರಿ ಮಲಗಿದ್ದಾಗ ಮನೆಯ ಬಾಗಿಲು ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ, ಯಾರೋ ನಮ್ಮನ್ನು ನೋಡ್ತಾ ಇದ್ದಾಗೆ, ಯಾರೋ ನಮ್ಮನ್ನು ಕೇಳ್ತಾ ಇದ್ದಾಗೆ ಫೀಲ್ ಆಗುತ್ತೆ. ಇವೆನ್ಚುವಲಿ ಇಂಥ ಇನ್ಸಿಡೆಂಟ್ಸ್ ಪ್ರತಿ ರಾತ್ರಿ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಆ ಕೆಲಸದವಳು ಹೆದರಿ ಈ ಮನೆಯಲ್ಲಿ ನಿಜವಾಗ್ಲೂ ಭೂತ ಪ್ರೇತದ ಕಾಟ ಇದೆ ಅಂತ ಅನ್ಕೊಂಡು ಬ್ಯಾಗ್ ಅನ್ನು ಪ್ಯಾಕ್ ಮಾಡಿ ಅಲ್ಲಿಂದ ಓಡೋಗ್ತಾಳೆ. ಮರ್ಡರ್ ಆಗೋ 1-2 ದಿನ ಮೊದಲು ಅದೇ ಹಳ್ಳಿಯ ಒಂದು ಲೇಡಿ ಆಂಡ್ರಿಯಾಸ್ನ ಮಗಳು ವಿಕ್ಟೋರಿಯಾನನ್ನು ಅಲ್ಲೇ ಫಾರ್ಮ್ನ ಹಿಂದ್ಗಡೆ ಇದ್ದ ಒಂದು ಸ್ಮಶಾನದ ಹತ್ರ ಯಾವುದೋ ಒಂದು ವ್ಯಕ್ತಿ ಜೊತೆ ಆರ್ಗ್ಯುಮೆಂಟ್ ಮಾಡೋದನ್ನು ನೋಡ್ತಾಳೆ. ಅವರಿಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ಎಟ್ ಸಮ್ ಪಾಯಿಂಟ್ ಇನ್ ದಟ್ ಆರ್ಗ್ಯುಮೆಂಟ್ ವಿಕ್ಟೋರಿಯಾ ಆ ವ್ಯಕ್ತಿಗೆ ಸ್ಲಾಪ್ ಕೂಡ ಮಾಡಿದ್ಲು. ಇವತ್ತಿನವರೆಗೆ ಆ ವ್ಯಕ್ತಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ರೂಮರ್ ಆಗಿರ್ಲಿಕ್ಕೂ ಸಾಧ್ಯ ಇದೆ. ಈ ತರ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೀತಾನೆ ಇತ್ತು, ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಜಸ್ಟ್ ಆ ದಿನ ಬಂದ ಮರಿಯಾಗೆ ಐಡಿಯಾನೇ ಇರ್ಲಿಲ್ಲ ಈ ತರ ಸ್ಟ್ರೇಂಜ್ ಇನ್ಸಿಡೆಂಟ್ಸ್ ನಡೀತಾ ಇದೆ ಅಂತ. ಮರಿಯಾ ಕೆಲವು ತಿಂಗಳಿಂದ ಜಾಬ್ಲೆಸ್ ಆಗಿದ್ಲು. ಕೆಲಸ ಇಲ್ಲದೆ ತನ್ನ ಅಕ್ಕನ ಮನೆಯಲ್ಲಿ ನಿವಾಸಿಸುತ್ತಿದ್ದ ಮರಿಯಾಗೆ ಇಂಟರ್ ಕ್ಯಾಫೆಕ್ ಇಂದ ಜಾಬ್ ಆಫರ್ ಬಂದಾಗ ಏನು ಯೋಚಿಸದೆ ಡೈರೆಕ್ಟ್ ಆಗಿ ಓಕೆ ಅಂದ್ಬಿಡ್ತಾಳೆ. ಅವಳು ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಫೈನಲ್ ಒಂದು ಕೆಲಸ ಸಿಕ್ತು, ಜೀವನ ಮತ್ತೊಮ್ಮೆ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ಬೋದು ಅಂತ. ಆದ್ರೆ ಗೊತ್ತಿಲ್ಲ ದೇವರು ಅವಳ ಹಣೆ ಬರದಲ್ಲಿ ಏನು ಬರೆದಿದ್ದ ಅಂತ. ಅವಳು ಇನ್ಸಿಡೆಂಟ್ ಆಗೋ ದಿನಾನೇ ಆ ಮನೆಗೆ ಬಂದು ಮುಟ್ಟಿದ್ದು. ಅವಳ ಕೆಲಸದ ಮೊದಲನೇ ದಿನ ಅವಳ ಜೀವನದ ಕೊನೆ ದಿನ ಆಗುತ್ತೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ಈಗ ಡೈರೆಕ್ಟ್ ಆಗಿ 1 ಏಪ್ರಿಲ್ಗೆ ಹೋಗ್ತಾ ಇದ್ದೀವಿ. ಮರಿಯಾ ಅಲ್ಲಿಗೆ ಬಂದ ಮೇಲೆ ಮಾರನೇ ದಿನದಿಂದ ಏನಾಯ್ತು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿ. ಮರಿಯಾ ಬಂದ ಮಾರನೇ ದಿನ ಅಂದ್ರೆ 1 ಏಪ್ರಿಲ್, ಇದು ಶನಿವಾರದ ದಿನ ಆಗಿತ್ತು. ಹೊರಗಿಂದ ನೋಡೋದಕ್ಕೆ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು. ಇಡೀ ಊರಿನಲ್ಲಿ ಯಾರಿಗೂ ಏನು ಸಂಶಯನೇ ಆಗಿರ್ಲಿಲ್ಲ. ಯಾವುದೇ ರೀತಿಯ ಕಿರುಚಾಟ ಅಥವಾ ಯಾವುದೇ ರೀತಿಯ ಕಿಯಾಸ್ ಇರ್ಲಿಲ್ಲ. ಜಸ್ಟ್ ಅನದರ್ ಸೈಲೆಂಟ್ ವೀಕೆಂಡ್. ಹೊರಗಿಂದ ಪೀಸ್ಫುಲ್ ಆಗಿ ಕಾಣಿಸುತ್ತಿರುವ ಈ ಫಾರ್ಮ್ ನ ಗೋಡೆಯ ಆ ಕಡೆ ಇಡೀ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಮಕ್ಕಳು ಸತ್ತು ಬಿದ್ದಿದ್ದಾರಂತ ಯಾರಿಗೂ ಗೊತ್ತಿರಲಿಲ್ಲ. ಈ 2 ದಿನ ಶನಿವಾರ ಹಾಗೂ ರವಿವಾರ ಫಾರ್ಮ್ ನ ಅಕ್ಕಪಕ್ಕದವರಿಗೆ ಹೊರಗಡೆ ಯಾರು ಕಾಣಿಸಿರ್ಲಿಲ್ಲ. ಆದ್ರೆ ಅವರ ಮನೆಯ ಚಿಮ್ಮಣಿಯಿಂದ ಹೊಗೆ ಹೋಗ್ತಾ ಇತ್ತು. ಎಲ್ಲರಿಗನ್ಸಿತ್ತು ಏನಂದ್ರೆ ಮೇ ಬಿ ವೀಕೆಂಡ್ ಅಲ್ವಾ, ಮನೆಯವರು ಒಳಗೆ ಕೂತು ರೆಸ್ಟ್ ತಗೋತಾ ಇರ್ಬೋದು. ಊರಿನವರು ಇನ್ನೊಂದು ನೋಟಿಸ್ ಮಾಡಿದ್ರು, ಅದೇನಂದ್ರೆ ಪ್ರಾಣಿಗಳು ಹೊರಗೆ ಮೇಯ್ತಾ ಇದ್ವು. ಅವುಗಳನ್ನು ಮೇಯೋದಕ್ಕೆ ಮನೆಯವರು ಹೊರಗೆ ಬಿಟ್ಟಿದ್ರು ಹಾಗೂ ಅವುಗಳಿಗೆ ಫುಡ್ ಅನ್ನು ಹಾಕಲಾಗಿತ್ತು. ದ್ಯಾಟ್ ಮೀನ್ ಆ ಮನೆಯವರು ಮನೆಯಲ್ಲೇ ಇದ್ದಾರೆ ಅಂತ ಅಲ್ವಾ? ಅಷ್ಟೇ ಅಲ್ಲ, ಐ ಥಿಂಕ್ ಸಂಡೇ ಆಗಿರ್ಬೋದು, ಒಬ್ಬ ಊರಿನವ ರಾತ್ರಿ ಹೊತ್ತಿಗೆ ಆ ಫಾರ್ಮ್ ನ ಎದುರಿಂದ ಪಾಸ್ ಆಗ್ತಾನೆ. ಪಾಸ್ ಆಗುವಾಗ ಅವನ ಕಣ್ಣು ಕಿಚನ್ ನ ಕಿಟಕಿ ಕಡೆ ಹೋಗುತ್ತೆ. ಆ ಕಿಚನ್ ನ ಕಿಟಕಿ ಹತ್ರ ನೋಡಿದಾಗ ಅವನಿಗೆ ಲೈಟ್ ಕಾಣಿಸುತ್ತೆ. ಅಂದ್ರೆ ಅಲ್ಲಿ ಯಾರೋ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ. ದಟ್ ಮೀನ್ ಮನೆಯಲ್ಲಿ ಜನರಿದ್ದಾರೆ, ಕುಕಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ನಾರ್ಮಲ್ ಆಗಿದೆ ಅಂತ. ಆದ್ರೆ ಮನೆಯವರು ಆಲ್ರೆಡಿ ಸತ್ತಿದ್ದಾರೆ, ಕೊಂದವನು ಮನೆಯಲ್ಲಿ ಇರುವುದಂತ ಯಾರಿಗೂ ಗೊತ್ತಿರಲಿಲ್ಲ. ದಿನ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇದೇ ವೀಕೆಂಡ್ ನ ನಡುವಲ್ಲಿ ಒಂದು ಊರಿನ ವ್ಯಕ್ತಿ ಹಾಲು ಖರೀದಿ ಮಾಡ್ಲಿಕ್ಕಂತ ಫಾರ್ಮ್ ಹೌಸ್ಗೆ ಬಂದಿರ್ತಾನೆ. ಮೈನ್ ಡೋರಿಗೆ ಬಂದವನು ಡೋರ್ ಅನ್ನು ನಾಕ್ ಮಾಡ್ತಾನೆ. ಎಷ್ಟು ನಾಕ್ ಮಾಡಿದ್ರು ಯಾರು ಡೋರ್ ಅನ್ನು ಓಪನ್ ಮಾಡೋದಿಲ್ಲ. ಅವನಿಗನ್ಸುತ್ತೆ ಈ ಫಾರ್ಮ್ ಹೌಸ್ ಹೇಗೂ ವಿಶಾಲವಾಗಿದೆ, ಫಾರ್ಮ್ ನ ಬೇರೆ ಕೋಣೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಮನೆಯೊಳಗೆ ಬ್ಯುಸಿ ಇದ್ದವರಿಗೆ ನಾನು ನಾಕ್ ಮಾಡಿದ್ದು ಕೇಳಿಸ್ಲಿಲ್ಲ ಅನ್ಸುತ್ತೆ. ಹೀಗೆ ಅನ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನ ಅವನು. ಮತ್ತೊಂದು ದಿನ ಕಳೆಯಿತು. ಈಗ ಸೋಮವಾರ ಬಂತು. ಸೋಮವಾರದಿಂದ ಊರಿನವರಿಗೆ ಸಂಶಯ ಆಗೋದಕ್ಕೆ ಶುರು ಆಯ್ತು. ಫಸ್ಟ್ ಏನು ಅಂದ್ರೆ ಆ ಮನೆಯ 7 ವರ್ಷದ ಮಗು ಕಜಾಲಿಯಾ, ಅವಳು ಶಾಲೆಗೆ ಬಂದಿರಲಿಲ್ಲ. ಓದುದ್ರಲ್ಲಿ ಕಲಿಯೋದ್ರಲ್ಲಿ ಚುರುಕಾಗಿದ್ದ ಮಗು ಇದು. ಯಾವತ್ತೂ ರಜೆನೆ ತಗೊಂಡಿರ್ಲಿಲ್ಲ. ಟೀಚರ್ ಕೂಡ ಶಾಕ್ ಆಗಿದ್ಲು, ಯಾಕೆ ಬಂದಿಲ್ಲಪ್ಪ ಅಂತ. ಎರಡನೇದೇನಂದ್ರೆ ಸೋಮವಾರ ಮತ್ತೆ ಪೇಪರ್ ಹಾಕೋದಕ್ಕೆ ಬಂದ ಮೇಲ್ ಮ್ಯಾನ್ ಒಂದು ವಿಷಯ ನೋಟಿಸ್ ಮಾಡ್ತಾನೆ. ಅದೇನಂದ್ರೆ ಶನಿವಾರ ಅವನು ಎಸ್ದು ಹೋಗಿದ್ದ ಪೇಪರ್ ಇಟ್ಟ ಜಾಗದಲ್ಲೇ ಇತ್ತು. ಯಾರು ಅದನ್ನು ಮನೆಯೊಳಗೆ ತಗೊಂಡು ಹೋಗಿರ್ಲಿಲ್ಲ. ಯಾಕಪ್ಪ, ಮನೆಯವ್ರ ಮನೆಯಲ್ಲಿ ಇಲ್ವಾ? ಎಲ್ಲಾದ್ರೂ ಅರ್ಜೆಂಟ್ ಕೆಲಸದಿಂದ ಹೊರ ಊರಿಗೆ ಹೋಗಿದಾರ? ಹೊರ ಊರಿಗೆ ಹೋದ್ರು ಫಾರ್ಮ್ ಇದ್ದವರು ಎಲ್ಲವನ್ನು ಬಿಟ್ಟು ಈ ತರ ಹೋಗೋದಿಲ್ಲ. ಪಶು ಪಕ್ಷಿಗಳಿರುತ್ತೆ, ಯಾರಾದ್ರೊಬ್ರು ಇದ್ದೇ ಇರ್ತಾರೆ ಮನೆಯಲ್ಲಿ. ಈ ತರ ಯಾಕೆ ಮನೆಯಲ್ಲಿ ಯಾರು ಕಾಣಿಸ್ತಿಲ್ಲ ಅಂತ ಅನ್ಕೊಳ್ತಿದ್ದವನು ಮತ್ತೆ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾನೆ. ಇವೆನ್ಚುಲಿ ಇದನ್ನು ಮರೆತು ಮತ್ತೆ ಹಾಗೆ ಮುಂದೆ ಹೋಗ್ಬಿಡ್ತಾನೆ. ಇದೇ ತರ ಇನ್ನೊಂದು ದಿನ ಪಾಸ್ ಆಗುತ್ತೆ.
ಈಗ ಮಂಗಳವಾರ ಬಂತು. ಈ ದಿನ ಒಂದು ಕ್ರೇಜಿ ಇನ್ಸಿಡೆಂಟ್ ನಡೆಯುತ್ತೆ. ಆಂಡ್ರಿಯಾಸ್ ತನ್ನ ಫಾರ್ಮ್ ಅಲ್ಲಿದ್ದ ಫುಡ್ ಚಾಪರ್ ಅನ್ನು ರಿಪೇರಿ ಮಾಡ್ಲಿಕ್ಕಂತ ಐ ಥಿಂಕ್ 1 ವಾರ ಮೊದಲೇ ಒಬ್ಬ ಮೆಕ್ಯಾನಿಕ್ ಅನ್ನು ಕರೆದಿದ್ದ. ಆ ಮೆಕ್ಯಾನಿಕ್ ಇವತ್ತು ಮನೆಗೆ ಬರ್ತಾನೆ. ಈ ಮನೆಗೆ ಬಂದ ಮೆಕ್ಯಾನಿಕ್ ಒಂದು ವಿಷಯ ನೋಟಿಸ್ ಮಾಡ್ತಾನೆ. ಮೈನ್ ಡೋರ್ ಲಾಕ್ ಇತ್ತು. ನಾಕ್ ಮಾಡಿದ್ರೆ ಯಾರು ಓಪನ್ ಮಾಡೋದಿಲ್ಲ. ಹಾಗೆ ಮನೆ ಒಂದು ಸುತ್ತು ಬರ್ತಾನೆ, ಹಿಂದ್ಗಡೆ ಎಲ್ಲಾದ್ರೂ ಇರ್ಬೋದಪ್ಪ ಅಂತ. ಹಿಂದ್ಗಡೆ ನೋಡಿದ್ರೆ ಹಿಂದ್ಗಡೆನೂ ಯಾರು ಇರಲಿಲ್ಲ. ಈ ತರ ಮನೆಯ ಸುತ್ತು ಬಂದ ಮೆಕ್ಯಾನಿಕ್ ಶೆಡ್ ಕಡೆ ನೋಡ್ತಾನೆ. ಮಿಷಿನ್ ಇಡುವ ಶೆಡ್ ಡೋರ್ ಓಪನ್ ಇತ್ತು. ಅವ್ನು ತನ್ನ ತಲೆಯಲ್ಲಿ ಅನ್ಕೋತಾನೆ, ಶೆಡ್ ಓಪನ್ ಇದೆ, ಒಳಗೋಗಿ ನಾನು ನನ್ನ ರಿಪೇರಿ ಕೆಲಸ ಶುರು ಮಾಡ್ತೀನಿ, ಮನೆಯವರು ಇಲ್ಲೇ ಎಲ್ಲಾದ್ರೂ ಇರ್ಬೋದು, ಬಂದ್ಬಿಡ್ತಾರಪ್ಪ ಅಂತ ಅವ್ನು ತನ್ನ ಕೆಲಸವನ್ನು ಶುರು ಮಾಡ್ಬಿಡ್ತಾನೆ. ಈ ಮೆಕ್ಯಾನಿಕ್ ಕಡಿಮೆ ಅಂದ್ರು 4 ರಿಂದ 5 ಗಂಟೆವರೆಗೆ ಅಲ್ಲಿ ಕೆಲಸ ಮಾಡಿದ್ದ. ಈ ಕೆಲಸದಲ್ಲಿ ತುಂಬಾ ಸತ್ಯ ಮಷೀನ್ ಅನ್ನು ಆನ್ ಆಫ್ ಮಾಡಿದ್ದ. ಈ ಮಷೀನ್ ಆನ್ ಮಾಡಿದ್ರೆ ತುಂಬಾ ಸೌಂಡ್ ಬರುತ್ತೆ. ಇಷ್ಟು ಸೌಂಡ್ ಆದ್ರೂ ಯಾರು ಅಲ್ಲಿಗೆ ಬಂದು ನೋಡಿರ್ಲಿಲ್ಲ, ಯಾರಪ್ಪ ಮಿಷಿನ್ ಆನ್ ಮಾಡೋದು ಅಂತ. ಇಷ್ಟೊತ್ತು ಕೆಲಸ ಮಾಡಿದ ಮೆಕ್ಯಾನಿಕ್ ಡೌಟ್ ಅಲ್ಲಿ ನೆರೆಕರೆಯವ್ರ ಹತ್ರ ಹೋಗಿ ಕೇಳ್ತಾನೆ, ಈ ಮನೆಯವರನ್ನೆಲ್ಲಾದ್ರೂ ನೋಡಿದ್ರ ನೀವು, ಯಾಕೆ ಮನೆಯಲ್ಲಿ ಯಾರು ಇಲ್ಲ ಅಂತ. ಈಗ ಇಡೀ ಊರಿನಲ್ಲಿ ಜನರು ಮಾತಾಡೋಕೆ ಶುರು ಮಾಡ್ತಾರೆ, ಹೌದು ನಾನು ನೋಟಿಸ್ ಮಾಡಿದ್ದೆ, ಈ ಮನೆಯಲ್ಲಿ ಏನೋ ಆಫ್ ಇದೆ, ಯಾಕೆ ಮನೆಯವ್ರು ಯಾರು ಹೊರಗೆ ಕಾಣಿಸ್ತಾ ಇಲ್ಲ, ತುಂಬಾ ದಿನ ಆಯ್ತು. ಈ ತರ ಮಾತೆಲ್ಲ ಆಗೋದಕ್ಕೆ ಶುರು ಆಯ್ತು. ಈ ತರ ಇನ್ನೊಂದಿನ ಕ್ರಾಸ್ ಆಗುತ್ತೆ ಅಷ್ಟೇ. ಆ ಊರಿನವರು ಆಲ್ರೆಡಿ ಡಿಸೈಡ್ ಮಾಡ್ತಾರೆ, ಮಾರನೇ ದಿನ ಹೋಗಿ ನೋಡೇ ಬಿಡೋಣ ಅಲ್ಲಿ ಏನ್ ನಡೆದಿದೆ ಅಂತ. 4th ಏಪ್ರಿಲ್ ಅಂದ್ರೆ ಬುಧವಾರ, ಲೊರೆನ್ಸ್ ಅನ್ನೋ ಹೆಸರಿನ ವ್ಯಕ್ತಿ, ಇವನು ಆ ಫ್ಯಾಮಿಲಿಯ ನೇಬರ್ ಕೂಡ ಆಗಿದ್ದ, ಹಾಗೂ ಆ ಫ್ಯಾಮಿಲಿಯ ಓಲ್ಡ್ ಫ್ರೆಂಡ್ ಕೂಡ ಆಗಿದ್ದ. ಇವನು ಆ ಹಳ್ಳಿಯ ಇನ್ನಿಬ್ಬರನ್ನು ಕರ್ಕೊಂಡು, ಒಬ್ಬನ ಹೆಸರು ಜಾಕೋಬ್ ಅಂತ, ಇನ್ನೊಬ್ಬರನ ಹೆಸರು ಮೈಕಲ್ ಅಂತ, ಇವರನ್ನು ಕರ್ಕೊಂಡು ಹಿಂಟರ್ ಕೈಫೆಕ್ ಫಾರ್ಮ್ ಕಡೆಗೆ ಹೋಗ್ತಾನೆ. ಲಾರೆನ್ಸ್ ಬರೀ ನೇಬರ್ ಆಗಿರ್ಲಿಲ್ಲ, ಇವನ ಆ ಫ್ಯಾಮಿಲಿ ಜೊತೆ ಪರ್ಸನಲ್ ಕನೆಕ್ಷನ್ ಇತ್ತು. ಅದೇನಂದ್ರೆ ಇವನದ್ದು ವಿಕ್ಟೋರಿಯಾನ ಜೊತೆ ಅಫೇರ್ ನಡೀತಾ ಇತ್ತು. ಕೆಲವರ ಪ್ರಕಾರ ಆ 2 ವರ್ಷದ ಸಣ್ಣ ಮಗು ಜೋಸೆಫ್ ಲಾರೆನ್ಸ್ ನದ್ದೆ ಅಂತ ಹೇಳ್ತಾರೆ. ಟೆಕ್ನಿಕಲಿ ಲಾರೆನ್ಸ್ ಅಲ್ಲಿ ಜಸ್ಟ್ ನೇಬರ್ ಅಂತ ಹೋಗಿದ್ದಲ್ಲ, ಅವನು ಅಲ್ಲಿ ಹೋಗುವ ರೀಸನ್ ಸ್ವಲ್ಪ ಪರ್ಸನಲ್ ಆಗಿತ್ತು. ಮೈನ್ ಡೋರ್ಗೆ ಹೋಗ್ತಾರೆ, ಅಲ್ಲಿ ನಾಕ್ ಮಾಡ್ತಾರೆ, ಯಾರು ಓಪನ್ ಮಾಡೋದಿಲ್ಲ, ಡೋರ್ ಒಳಗಿಂದ ಲಾಕ್ ಇತ್ತು. ಅದಕ್ಕೋಸ್ಕರ ಹಿಂದ್ಗಡೆ ಹೋಗಿ ಬ್ಯಾಕ್ ಡೋರ್ ಕಡೆ ಹೋಗ್ತಾರೆ, ಅಲ್ಲಿ ಕೂಡ ಸೇಮ್ ಡೋರ್ ಒಳಗಿಂದಾನೇ ಲಾಕ್ ಇತ್ತು. ಇದರ ಅರ್ಥ ಮನೆಯವರು ಮನೆಯೊಳಗನೆ ಇದ್ದಾರೆ ಅಂತ. ಕಿಟಕಿಯಿಂದ ಇಣುಕಿ ನೋಡ್ತಾರೆ, ಏನು ಕಾಣಿಸೋದಿಲ್ಲ. ಫೈನಲಿ ಹೇಗಾದ್ರೂ ಮಾಡಿ ಒಳಗೋಗಿ ನೋಡ್ಲೇಬೇಕಲ್ವಾ ಅಂತ ಥಿಂಕ್ ಮಾಡ್ತಾ ಇರುವಾಗ ಲೊರೆನ್ಸೋ ಕೊಟ್ಟಿಗೆ ಡೋರ್ ಓಪನ್ ಇದೆ ಅಂತ ಡಿಸ್ಕವರ್ ಮಾಡ್ತಾನೆ. ಬೈ ದ ವೇ, ಈ ಕೊಟ್ಟಿಗೆಯಿಂದ ಮನೆಯೊಳಗೆ ಒಂದು ಸಣ್ಣ ಪ್ಯಾಸೇಜ್ ಕನೆಕ್ಟ್ ಆಗುತ್ತೆ, ಅಂದ್ರೆ ಅಲ್ಲಿಂದ ಮನೆಯೊಳಗೇನು ಹೋಗ್ಬೋದು. ಈ ಕೊಟ್ಟಿಗೆ ಒಳಗೆ ಎಂಟರ್ ಆದ ಇವರಿಗೆ ಫಸ್ಟ್ ನೋಡುವಾಗ ಎಲ್ಲ ನಾರ್ಮಲ್ ಆಗಿ ಕಾಣಿಸಿತ್ತು. ಆದ್ರೆ ಅಲ್ಲಿ ಒಂದು ಡಿಫ್ರೆನ್ಸ್ ಇತ್ತು. ಅದೇನಂದ್ರೆ ಏನೋ ಒಂದು ಸ್ಮೆಲ್. ಇದು ಕೊಟ್ಟಿಗೆ ಸ್ಮೆಲ್ ಅಲ್ಲ, ಇದೊಂದು ಡಿಫ್ರೆಂಟ್ ಸ್ಮೆಲ್, ತುಂಬಾ ಕೆಟ್ಟ ಸ್ಮೆಲ್. ಇದೇ ಹೊತ್ತಲ್ಲಿ ಮೈಕಲ್ಗೆ ಅಲ್ಲೇ ಸೈಡಲ್ಲಿ ರಾಶಿ ಹಾಕಿಟ್ಟಿದ್ದ ಹುಲ್ಲಿನಲ್ಲಿ ಬೂಟ್ ಕಾಣಿಸುತ್ತೆ. ಹುಲ್ಲನ್ನು ಸ್ವಲ್ಪ ಸೈಡ್ ಮಾಡಿ ನೋಡಿದ್ರೆ ಕಾಲು ಕಾಣಿಸುತ್ತೆ. ಈ ಕಾಲನ್ನು ನೋಡ್ತಾ ಇದ್ದಾಗೆ ಲೊರೆನ್ಸೋ ತಕ್ಷಣ ಹೋಗಿ ಕಾಲನ್ನು ಹೊರಗಿಳಿತಾನೆ. ಹೊರಗಿಳಿದಾಗ ಅವರಿಗೆ ಆಂಡ್ರಿಯಾಸ್ನ ಡೆಡ್ ಬಾಡಿ ಸಿಗುತ್ತೆ. ಈ ಡೆಡ್ ಬಾಡಿಯ ಬಟ್ಟೆ ಕಂಪ್ಲೀಟ್ ರಕ್ತದಲ್ಲಿ ಕೆಂಪಾಗಿತ್ತು. ಆಂಡ್ರಿಯಾಸ್ನ ತಲೆಬುರುಡೆ ಒಡೆದು 2 ಚೂರಾಗಿತ್ತು. ಈ ಆಂಡ್ರಿಯಾಸ್ನ ಬಾಡಿಯನ್ನು ಹೊರಗೆ ಎಳೆದಾಗ ಅವರಿಗೆ ಅಲ್ಲೇ ಕೆಳಗೆ ಇನ್ನು 3 ಬಾಡಿ ಸಿಗುತ್ತೆ. ಒಂದು ಆಂಡ್ರಿಯಾಸ್ನ ಹೆಂಡತಿ ಕಜಾಲಿಯಾದ್ದು, 2ನೇದು ಅವನ ಮಗಳು ವಿಕ್ಟೋರಿಯಾದ್ದು, ಹಾಗೂ 3ನೇದು ಅವನ ಮೊಮ್ಮಗಳು ಕಜಾಲಿಯಾದ್ದು. ಈ ಎಲ್ಲಾ ಬಾಡಿಯಲ್ಲಿ ಸಿಮಿಲಾರಿಟಿ ಏನು ಅಂದ್ರೆ ಎಲ್ಲರ ಬುರುಡೆ ಹೊಡೆದು ಕೊಂದಿದ್ದು. ಅಂದ್ರೆ ಯಾರು ಕೊಲೆ ಮಾಡಿದ್ದಾನೆ ಅವನು ಎಲ್ಲರಿಗೆ ತೆಗೆ ಹೊಡೆದು ಕೊಂದಿರೋದು. ಕೊಲೆ ಮಾಡಿದ ನಂತರ ಕೊಲೆಗಾರ ಇವರ ಎಲ್ಲರ ಬಾಡಿಯನ್ನು ತಂದು ಇಲ್ಲಿ ಹಾಕಿ ಅದರ ಮೇಲೆ ಹುಲ್ಲು ಹಾಕಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದ. ಲಾರೆನ್ಸ್ ತಕ್ಷಣ ಮನೆಯೊಳಗೆ ಓಡಿ ಹೋಗ್ತಾನೆ. ಈ 2 ವರ್ಷದ ಜೋಸೆಫ್ ನನ್ನು ಹುಡುಕಿಕೊಂಡು ಮನೆಯೊಳಗಿದ್ದ ಬೆಡ್ರೂಮ್ನ ತೊಟ್ಟಿಲಲ್ಲಿ ಜೋಸೆಫ್ನ ಬಾಡಿ ಸಿಗುತ್ತೆ. ಈ ಬಾಡಿಯಲ್ಲೂ ಸೇಮ್ ಹೊಡೆದು ಕೊಂದಿರೋದು. ಕೊಂದ ನಂತರ ವಿಕ್ಟೋರಿಯಾನ ಬಟ್ಟೆಯನ್ನು ಆ ಮಗುವಿನ ಮೇಲೆ ಹಾಕಿ ಮುಚ್ಚಿಟ್ಟಿದ್ದ. ಈ ಮಗುವಿಗೂ ಈ ತರ ಕೊಂದಿದ್ದಾನೆ. ಹಾಗಾದ್ರೆ ಕೊಲೆಗಾರನ ಮೋಟಿವ್ ಏನು? ಇವನು ಮನುಷ್ಯನ ಅಥವಾ ರಾಕ್ಷಸನ? ಅದಲ್ಲದೆ ಕೊಲೆ ಮಾಡಿದ್ಯಾರು? ಅವರ ಮನೆ ಕೆಲಸದವಳ? ಲೊರೆನ್ಸ್ಗೆ ಏನನ್ಸಿತ್ತು ಅಂದ್ರೆ ಅವರ ಹೊಸ ಮನೆ ಕೆಲಸದವಳು ಕೊಲೆ ಮಾಡಿ ಅಲ್ಲಿಂದ ಓಡಿ ಹೋಗಿರ್ಬೋದು ಅಂತ. ಡೌಟ್ ಅಲ್ಲಿ ಮೇಡ್ನ ರೂಮ್ ಕಡೆಗೆ ಹೋಗ್ತಾನೆ. ಅಲ್ಲೋಗಿ ನೋಡಿದಾಗ ಮೇಡ್ ರೂಮ್ ಅಲ್ಲಿ ಬೆಡ್ನ ಮೇಲೆ ಬೆಡ್ಶೀಟ್ ಅಲ್ಲಿ ಕವರ್ ಮಾಡಿಟ್ಟಿದ್ದ ಮರಿಯಾನ ಬಾಡಿ ಸಿಗುತ್ತೆ. ಇವಳು ಪಾಪ ಮನೆಗೆ ಬಂದು ಡ್ರೆಸ್ ಕೂಡ ಚೇಂಜ್ ಮಾಡಿರ್ಲಿಲ್ಲ, ಬ್ಯಾಗ್ ಕೂಡ ಅನ್ಪ್ಯಾಕ್ ಮಾಡಿರ್ಲಿಲ್ಲ. ಇವಳ ತಲೆಗೂ ಸ್ಮ್ಯಾಶ್ ಮಾಡಿ ಕೊಲೆ ಮಾಡಲಾಗಿತ್ತು. ಒಂದು ಮನೆಯಲ್ಲಿ 6 ಜನರ ಕೊಲೆ, 3 ಜನರೇಷನ್, ಅಪ್ಪ, ಮಗಳು ಹಾಗೂ ಮೊಮ್ಮಕ್ಕಳು, ಒಂದು ಇಡೀ ಫ್ಯಾಮಿಲಿಯ ಬರ್ಬರ ಕೊಲೆ ಮಾಡಲಾಗಿತ್ತು. ಆದ್ರೆ ಕೊಲೆಗಾರನ ಯಾವುದೇ ನಾಮು ನಿಶಾನ್ ಇರಲಿಲ್ಲ. ಈ ಬಾಡಿಯನ್ನು ಡಿಸ್ಕವರ್ ಮಾಡಿದ ತಕ್ಷಣನೇ ಇಡೀ ಊರಿನಲ್ಲಿ ನ್ಯೂಸ್ ಹರಡುತ್ತೆ.
ಇಂಟರ್ ಕೈಫಾಕಲ್ಲಿ ಕೊಲೆ ಆಗಿದೆ ಅಂತ. ಆ ಫಾರ್ಮ್ ಹೌಸ್ಗೆ ಇಡೀ ಊರಿನವರ ಜನಸಾಗರ ಬಂದು ಮುಟ್ಟುತ್ತೆ. ಇದೇ ಹೊತ್ತಲ್ಲಿ ಮ್ಯೂನಿಕ್ನಿಂದ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಾಗ ಈ ಇಡೀ ಕ್ರೈಮ್ ಸೀನ್ ಡಿಸ್ಟರ್ಬ್ ಆಗಿರುತ್ತೆ. ಆಕ್ಚುಲಿ ಎಲ್ಲಾದ್ರೂ ಕ್ರೈಮ್ ಆದ್ರೆ ಆ ಕ್ರೈಮ್ ಇನ್ವೆಸ್ಟಿಗೇಷನ್ ಆಗೋವರೆಗೆ ಯಾರು ಅಲ್ಲಿಗೆ ಹೋಗಬಾರದು. ಅದರ್ವೈಸ್ ಫಿಂಗರ್ ಪ್ರಿಂಟ್, ಕೊಲೆ ಮಾಡಿರೋ ವೆಪನ್ ಹಾಗೂ ಆಕ್ಚುಯಲ್ ಬಾಡಿಯ ಪೊಸಿಷನ್ ಏನಿತ್ತು ಅದೆಲ್ಲ ಗೊತ್ತಾಗೋದಿಲ್ಲ. ಇಲ್ಲಿ ಪೊಲೀಸರು ಆ ಸೀನಿಗೆ ಬರುವಾಗ ಇಡೀ ಊರಿನವರು ಮನೆ ಒಳಗೋಗಿ ಬಾಡಿಗಳನ್ನು ಟಚ್ ಮಾಡಿ ಅಲ್ಲಿದ್ದ ವಸ್ತುಗಳನ್ನು ಆಚೆ ಈಚೆ ಎಲ್ಲ ಮಾಡಿಟ್ಟಿದ್ರು. ಇದರಿಂದಾಗಿ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ತೊಂದರೆ ಆಗಿತ್ತು. ಆದ್ರೂ ಪೊಲೀಸರು ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದ ಬಾಡಿಗಳನ್ನು ಅಟೋಪ್ಸಿಗೆ ಕಳಿಸ್ತಾರೆ. ಈ ಅಟೋಪ್ಸಿ ಆದ ನಂತರ ಇದರ ರಿಪೋರ್ಟ್ ಅಲ್ಲಿ ಏನು ಬಂತು ಅಂತ ಹೇಳ್ತೀನಿ, ಇನ್ನು ಸರಿಯಾಗಿ ನೋಡಿ. ಆಂಡ್ರಿಯಾಸ್ ಗ್ರಬ್ಬರ್ ತಲೆ ಓಪನ್ ಆಗಿತ್ತು. ತಲೆಬುರುಡೆ ಏಟಿನಿಂದ ತಕ್ಷಣವೇ ಸಾವಾಗಿತ್ತು. ಕಜಾಲಿಯಾ ಗ್ರಬ್ಬರ್ ತಲೆಗೆ ಏಟಾಗಿತ್ತು ಹಾಗೂ ಒಂದು ಕಣ್ಣು ಮಿಸ್ಸಿಂಗ್ ಆಗಿತ್ತು. ವಿಕ್ಟೋರಿಯಾ ಗ್ಯಾಬ್ರಿಯಲ್ ತಲೆಗೆ 9 ಸತಿ ಹೊಡೆದು ಕೊಲೆ ಮಾಡಲಾಗಿತ್ತು ಹಾಗೂ ಅವಳ ಮುಖವನ್ನು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಲಾಗಿತ್ತು. ಕಜಾಲಿಯಾ ಜೂನಿಯರ್ ಇವಳ ದವಡೆ ಏನಿದೆ ಇದು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗಿತ್ತು. ಆದ್ರೆ ಅವಳ ಸಾವು ತಕ್ಷಣ ಆಗಿರಲಿಲ್ಲ. 1 ಗಂಟೆವರೆಗೆ ನರಳಿ ಸತ್ತಿದ್ದು. ಈ 1 ಗಂಟೆಯಲ್ಲಿ ಅವಳಿಗೆ ಎಷ್ಟು ನೋವಾಗಿತ್ತು ಅಂದ್ರೆ ಅವಳ ಕೂದಲನ್ನು ಎಳೆದು ಚರ್ಮವನ್ನೇ ಸುಳಿದಿದ್ಲು. ಜೋಸೆಫ್ ಒಂದೇ ಏಟಿನಲ್ಲಿ ಮಲಗಿದಲ್ಲೇ ಸಾವಾಗಿತ್ತು. ನಂತರ ಬರುತ್ತೆ ಮರಿಯಾ. ಒಂದೇ ಏಟಿನಲ್ಲಿ ಇವಳದು ಸಾವಾಗಿತ್ತು. ನಂತರ ಬೆಡ್ಶೀಟ್ ನಿಂದ ಬಾಡಿಯನ್ನು ಕವರ್ ಮಾಡಿ ಇಡಲಾಗಿತ್ತು. ಕೊಲೆ ಮಾಡಿದ ವೆಪನ್ ಏನಂದ್ರೆ ಪಿಕ್ಕಾಸ್ ಯೂಸ್ ಮಾಡಿ ಇವರೆಲ್ಲರದ್ದು ಕೊಲೆ ಮಾಡಿರೋದು. ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲೇ ಗೊತ್ತಾಗೋದು 31 ಮಾರ್ಚ್ ಕೊಲೆ ಆದ ದಿನದಿಂದ 4 ಏಪ್ರಿಲ್ ಈ ಬಾಡಿಯನ್ನು ಡಿಸ್ಕವರ್ ಮಾಡೋವರೆಗೆ ಈ ಕೊಲೆಗಾರ ಏನಿದ್ದ ಅವನಿಯು ಮನೆ ಒಳಗೇನೆ ಇದ್ದ. ಈ ಸ್ಪೆಕ್ಯುಲೇಷನ್ಸ್ಗೆ ಕಾರಣ ಏನು ಅಂದ್ರೆ ಇಡೀ ವೀಕೆಂಡ್ ಇವರ ಮನೆ ಚಿಮಣಿಯಲ್ಲಿ ಹೊಗೆ ಹೋಗ್ತಾ ಇತ್ತು. ಎರಡನೇದೇನಂದ್ರೆ ಪ್ರಾಣಿಗಳಿಗೆ ಫುಡ್ ಹಾಗೂ ನೀರನ್ನು ಕೊಡಲಾಗಿತ್ತು. ಅಂದ್ರೆ ಈ ಪ್ರಾಣಿಗಳು ಹಸಿವೆಯಿಂದ ಬೊಬ್ಬೆ ಹೊಡಿಬಾರ್ದು ಅಂತ. ಮೂರನೇದೇನಂದ್ರೆ ರೀಸೆಂಟ್ಲಿ ಆ ಮನೆಯಲ್ಲಿ ಅಡುಗೆ ಮಾಡಿ ತಿಂದಿರುವ ಪುರಾವೆ ಸಿಕ್ಕಿತ್ತು. ನಾಲ್ಕನೇದೇನಂದ್ರೆ ಬೆಡ್ಡಿನ ಮೇಲೆ ಆರಾಮಾಗಿ ಮಲಗಿದ್ದ ಪುರಾವೆ ಸಿಕ್ಕಿತ್ತು. ಐದನೇದೇನಂದ್ರೆ ಕಿಟಕಿ ಮೇಲೆ ಬಟ್ಟೆಯನ್ನು ಹಾಕಿ ಕಿಟಕಿಯನ್ನು ಕಂಪ್ಲೀಟ್ ಕವರ್ ಮಾಡಿತ್ತು. ಯಾರಿಗೂ ಹೊರಗಿಂದ ಒಳಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಬಾರ್ದು ಅಂತ. ಈ ಕೊಲೆಗಾರ ಮನೆಯಲ್ಲಿ ಸತ್ತ ಶವಗಳ ಜೊತೆ ಕೆಲವು ದಿನಗಳವರೆಗಿದ್ದ. ಕೊಲೆ ನಂತರ ಅವನು ಯಾಕೆ ಅಲ್ಲೇ ಶವಗಳ ಜೊತೆ ಇದ್ದ ಅಂತ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಕನ್ಫರ್ಮ್ ಆಗಿ ಗೊತ್ತಿದೆ, ಅದೇನಂದ್ರೆ ಹಿ ವಾಸ್ ನಾಟ್ ಅಫ್ರೇಡ್. ಡಿಸ್ಕವರಿ ನಂತರ ಈ ಇನ್ವೆಸ್ಟಿಗೇಷನ್ ಅಷ್ಟೇನು ಸ್ಪೀಡ್ ಆಗಿ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಏನು ಎವಿಡೆನ್ಸ್ ಸಿಕ್ಕಿರೋದಿಲ್ಲ. ಬಿಕಾಸ್ ಈ ಕ್ರೈಮ್ ಸೀನ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿತ್ತು. ಆದ್ರೆ ಕೆಲವು ಸಸ್ಪೆಕ್ಟ್ ಹಾಗೂ ಥಿಯರೀಸ್ಗಳು ಬಂತು. ಅವುಗಳನ್ನು 1 by 1 ಎಕ್ಸ್ಪ್ಲೋರ್ ಮಾಡೋಣ. ಪೊಲೀಸರ ಮೊದಲನೇ ಸಸ್ಪೆಕ್ಟ್ ಲಾರೆನ್ಸ್ ಆಗಿದ್ದ. ನಾನು ಅವಾಗನೇ ಹೇಳಿದಾಗೆ ಲಾರೆನ್ಸ್ ನ ವಿಕ್ಟೋರಿಯಾನ ಜೊತೆ ಅಫೇರ್ ಇತ್ತು ಹಾಗೂ ಕೆಲವರ ಪ್ರಕಾರ ಈ 2 ವರ್ಷದ ಸಣ್ಣ ಮಗು ಲಾರೆನ್ಸ್ ನದ್ದೇ ಆಗಿತ್ತು. ಲಾರೆನ್ಸ್ ಅಡ್ಮಿಟ್ ಕೂಡ ಮಾಡ್ತಾನೆ, ಅದೇನಂದ್ರೆ ಅವನ ಹತ್ರ ಮನೆಯ ಕೀ ಕೂಡ ಇತ್ತು ಅಂತ. ಇದು ಅದೇ ಕೀ ಕೊಲೆ ಆಗುವ ಕೆಲವು ದಿನದ ಮುಂಚೆ ಮನೆಯಿಂದ ಮಿಸ್ಸಿಂಗ್ ಆಗಿತ್ತು. ಕೆಲವರ ಪ್ರಕಾರ ವಿಕ್ಟೋರಿಯಾ ಅವನಿಗೆ ಚೈಲ್ಡ್ ಸಪೋರ್ಟ್ ಕೂಡ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ಲು. ಈ ವಿಷಯದಲ್ಲಿ ಇವರದ್ದು ತುಂಬಾ ಆರ್ಗ್ಯುಮೆಂಟ್ ಆಗ್ತಾ ಇತ್ತು ಹಾಗೂ ಈ ಆರ್ಗ್ಯುಮೆಂಟ್ ನಂತರ ಮುಂದೋಗಿ ಗಲಾಟೆಯಲ್ಲಿ ಕನ್ವರ್ಟ್ ಆಗಿ ಲಾರೆನ್ಸ್ ಈ ಕೃತ್ಯ ಎಸಗಿರಬಹುದು ಅಂತ ಹೇಳ್ತಾರೆ. ಈವನ್ ಆ ಮನೆಗೆ ಮೊದಲು ಎಂಟರ್ ಆದ ವ್ಯಕ್ತಿ ಅವನೇ ಆಗಿದ್ದ. ಅವನಿಗೆ ಆ ಮನೆಯಲ್ಲಿ ಡೆಡ್ ಬಾಡೀಸ್ ಎಲ್ಲಿದೆ ಅಂತ ಗೊತ್ತಿದ್ದಾಗಿತ್ತು. ವಿಟ್ನೆಸ್ ಗಳ ಪ್ರಕಾರ ನಂತರ ಲಾರೆನ್ಸ್ ಮನೆಯ ಡೋರ್ ಅನ್ನು ಕೀ ಯೂಸ್ ಮಾಡಿ ಅನ್ಲಾಕ್ ಮಾಡಿದ್ದ. ಅಲ್ಲಿ ಡೆಡ್ ಬಾಡಿಗಳನ್ನು ನೋಡಿ ಬೇರೆಯವರೆಲ್ಲ ಶಾಕ್ ಆಗಿದ್ರು, ಆದ್ರೆ ಲಾರೆನ್ಸ್ ಶಾಕ್ ಆಗಿರ್ಲಿಲ್ಲ. ಈವನ್ ಅವನು ಬೇಕೆಂದೇ ಈ ಡೆಡ್ ಬಾಡಿಗಳನ್ನು ಪದೇ ಹೋಗಿ ಟಚ್ ಮಾಡಿದ್ದ. ಹಾಗಾದ್ರೆ ಅವನನ್ನು ಅರೆಸ್ಟ್ ಯಾಕೆ ಮಾಡಿರ್ಲಿಲ್ಲ? ಯಾಕಂದ್ರೆ ಅವನ ವಿರುದ್ಧ ಯಾವುದೇ ಸಾಲಿಡ್ ಎವಿಡೆನ್ಸ್ ಸಿಕ್ಕಿರ್ಲಿಲ್ಲ. ಬರೀ ಶಂಕೆ, ರೂಮರ್ಸ್ ಹಾಗೂ ಸ್ಪೆಕ್ಯುಲೇಷನ್ಸ್ ಮಾತ್ರ ಇದ್ದಿದ್ದು. ಅದಲ್ಲದೆ ಪ್ರತಿಯೊಂದು ಪ್ರಶ್ನೆಗೆ ಅವನ ಹತ್ರ ಉತ್ತರ ಇತ್ತು. ಪೊಲೀಸರು ಕೇಳ್ತಾರೆ, ನಿನ್ನ ಹತ್ರ ಕೀ ಹೇಗೆ ಬಂದಿತ್ತು? ಅವನು ಹೇಳ್ತಾನೆ, ಇದು ನಂಗೆ ವಿಕ್ಟೋರಿಯಾನೇ ಕೊಟ್ಟಿದ್ದು, ಸೊ ದ್ಯಾಟ್ ವಿ ಕ್ಯಾನ್ ಮೀಟ್. ಪೊಲೀಸರು ಕೇಳ್ತಾರೆ, ಚೈಲ್ಡ್ ಸಪೋರ್ಟ್ ಬಗ್ಗೆ ನಿಮ್ಮ ನಡುವೆ ಜಗಳ ಆಗಿತ್ತಾ? ಅವನು ಹೇಳ್ತಾನೆ, ಈ ಮಗು ನಂದು ಅಲ್ವೇ ಅಲ್ಲ. ಬೇರೆಯವರೆಲ್ಲ ಶಾಕ್ ಆಗಿದ್ರು, ನೀನ್ ಯಾಕೆ ಶಾಕ್ ಆಗ್ಲಿಲ್ಲ? ಹಾಗೂ ಈ ಬಾಡಿಗಳನ್ನು ಪದೇ ಹೋಗಿ ಯಾಕೆ ಟಚ್ ಮಾಡ್ತಾ ಇದ್ದೆ? ಅವನು ಹೇಳ್ತಾನೆ, ನಾನು ಶಾಕ್ ಆಗಿದ್ದೆ, ಶಾಕ್ಗಿಂತ ಹೆಚ್ಚು ನಾನು ವರಿಡ್ ಆಗಿದ್ದೆ. ಪದೇ ಬಾಡಿ ಹತ್ರ ನೋಡ್ತಾ ಇದ್ದೆ, ಅವರಲ್ಲಿ ಜೀವ ಇದೆಯಾ, ಉಸಿರಾಡ್ತಾ ಇದ್ದಾರಾ ಅಂತ. ನಂತರದ ದಿನದಲ್ಲೂ ಪೊಲೀಸರು ತುಂಬಾ ಸತಿ ಇವನನ್ನು ಕರೆದು ಇಂಟರೋಗೇಷನ್ ಮಾಡಿದ್ರು. ಕೋರ್ಟ್ ಅಲ್ಲೂ ಇವನಿಗೆ ತುಂಬಾ ಸತಿ ಪ್ರಶ್ನೆ ಕೇಳಲಾಗಿತ್ತು. ಆದ್ರೆ ಇವನೇ ಮಾಡಿದಾನೆ ಅಂತ ಯಾವುದೇ ಪುರಾವೆ ಸಿಕ್ಕಿರ್ಲಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಇವನೇ ಮಾಡಿರ್ಬೋದಾ ಅಥವಾ ಇವನೊಬ್ಬ ಇನ್ನೋಸೆಂಟ್ ಆಗಿರ್ಬೋದಾ? ಈಗ ಎರಡನೇ ಸಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ಇದೊಂದು ಥಿಯರಿ ಆಗಿದೆ. ಕಾರ್ಲ್ ಅಂದ್ರೆ ವಿಕ್ಟೋರಿಯಾನ ಹಸ್ಬೆಂಡ್ ಏನಿದ್ದ, ಇವನು World War I ನಲ್ಲಿ ಸತ್ತಿದ್ದಂತ ಹೇಳಿದಲ್ವಾ. ವಾಟ್ ಇಫ್ ಹಿ ವಾಸ್ ನಾಟ್ ಡೆಡ್? ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, World War ಅಲ್ಲಿ ಸತ್ತಿದ್ದಾನಂತ ನ್ಯೂಸ್ ಇತ್ತು.
ಆದ್ರೆ ಅವನ ಶವ ಸಿಕ್ಕಿರ್ಲಿಲ್ಲ. ವಾಟ್ ಇಫ್ ಕಾರ್ಲ್ಸ್ ಜೀವಂತವಿದ್ದು ವಾರೆಲ್ಲ ಮುಗಿಸಿ ವಾಪಸ್ ಬಂದಾಗ ತನ್ನ ಹೆಂಡತಿಯನ್ನು ಬೇರೆ ಮನುಷ್ಯನೊಟ್ಟಿಗೆ ನೋಡಿ ಹಾಗೂ ನನ್ನ ಹೆಂಡತಿ ಬೇರೆ ವ್ಯಕ್ತಿಯ ಮಗುವಿಗೆ ಜನ್ಮ ಕೊಟ್ಟಿದ್ದಲ್ಲ ಅಂತ ಗೊತ್ತಾಗಿ ಸಿಟ್ಟಿನಿಂದ ಈ ಕೃತ್ಯ ಎಸಗಿರ್ಬೋದಾ? ವಾಟ್ ಇಫ್ ವಿಕ್ಟೋರಿಯಾ ಅವತ್ತು ಸ್ಮಶಾನದ ಹತ್ರ ಕಾರ್ಲ್ಸ್ ನ ಜೊತೆನೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಿದ್ದು? ಈ ಥಿಯರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇನಂದ್ರೆ ಕಾರ್ಲ್ಸ್ ನ ಸಾವು ಡಾಕ್ಯುಮೆಂಟೆಡ್ ಆಗಿದೆ. ಆ ವಾರಲ್ಲಿ ಅವನ ಜೊತೆ ಇದ್ದ ಬೇರೆ ಸೈನಿಕರು ಹೇಳಿದ್ದಾರೆ ಅವನು ನಮ್ಮ ಮುಂದೆನೆ ಸತ್ತಿರೋದು ಅಂತ. ಆದ್ರೂ ಈ ಥಿಯರಿಯನ್ನು ಕಂಪ್ಲೀಟ್ಲಿ ರೂಲ್ ಔಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ. ಈಗ ಮೂರನೇ ಸಸ್ಪೆಕ್ಟ್ ಬರ್ತಾನೆ, ಇವನು ಆಂಟೋನ್ ಬಿಕ್ಲರ್. ಇದೊಂದು ಕ್ರೇಜಿ ಸ್ಟೋರಿ. ಆಂಟೋನ್ ಗ್ರಬ್ಬರ್ ಫ್ಯಾಮಿಲಿಯ ತೋಟದ ಕೆಲಸದವನಾಗಿದ್ದ. ಇವನು ಆ ಊರಿನ ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದ. ಈ ಗ್ರಬ್ಬರ್ ಫ್ಯಾಮಿಲಿ ಅವರಿಗೆ ಇವನ ಈ ರಿಲೇಶನ್ಶಿಪ್ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಗ್ರಬ್ಬರ್ಸ್ ಏನ್ ಮಾಡಿದ್ರು ಅಂದ್ರೆ ಇವನ ರಿಲೇಶನ್ಶಿಪ್ ಅಲ್ಲಿ ನಡುವಲ್ಲಿ ಬಂದು ಈ ರಿಲೇಶನ್ಶಿಪ್ ಅನ್ನು ಬ್ರೇಕ್ ಮಾಡಿದ್ರು. ಅದು ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಮಾಡಿರೋದು ನಿಜ. ಇದಕ್ಕೋಸ್ಕರ ಆಂಟೋನ್ ಅವರ ಮೇಲೆ ತುಂಬಾ ಸಿಟ್ಟಿನಲ್ಲಿದ್ದ. ಒಮ್ಮೆ ಅವನ ಹುಡುಗಿ ಹತ್ರ ಅವನು ಸಿಟ್ಟಿನಿಂದ ಹೇಳಿದ್ದ ಈ ಇಡೀ ಫ್ಯಾಮಿಲಿಯನ್ನು ಕೊಂದು ಬಿಡಬೇಕು ಅಂತ. ಈ ವಿಷಯ ಅದೇ ಹುಡುಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರಿಗೆ ಹೇಳಿದ್ದು. ಇಲ್ದಿದ್ರು ಆಂಟೋನ್ಗೆ ಇಡೀ ಫಾರ್ಮ್ ನ ಲೇಔಟ್ ಗೊತ್ತಿತ್ತು, ಅವರ ಡೈಲಿ ರೂಟೀನ್ ಗೊತ್ತಿತ್ತು, ಅಲ್ಲಿದ್ದವರ ಪರಿಚಯ ಇತ್ತು. ಈವನ್ ಈ ಫಾರ್ಮ್ ಅಲ್ಲಿ ಒಂದು ಗಾರ್ಡ್ ಡಾಗ್ ಕೂಡ ಇತ್ತು. ಅದು ಗುರುತು ಇಲ್ಲದವರು ಈ ಫಾರ್ಮ್ ಗೆ ಬಂದ್ರೆ ತುಂಬಾ ಬೊಗಳ್ತಾ ಇತ್ತು. ಆದ್ರೆ ಈ ಇನ್ಸಿಡೆಂಟ್ ನಡೆದ ದಿನ ನಾಯಿ ಬೊಗಳೋದನ್ನು ಯಾರು ಕೇಳಲೇ ಇಲ್ಲ. ದ್ಯಾಟ್ ಮೀನ್ಸ್ ಯಾರೋ ಗುರುತಿನವರೇ ಬಂದಿದ್ದು. ಈ ರಿಲೇಶನ್ಶಿಪ್ ಬ್ರೇಕ್ ಆದ್ಮೇಲೆ ಅವನು ಸಿಟ್ಟಿನಿಂದ ಅಲ್ಲಿಂದ ಕೆಲಸನೂ ಬಿಟ್ಟಿದ್ದ. ಈ ಸ್ಟೋರಿ ಸ್ವಲ್ಪ ಹೆಚ್ಚು ಕನ್ವಿನ್ಸಿಂಗ್ ಆಗಿದೆ, ಯಾಕಂದ್ರೆ ಇದರಲ್ಲಿ ಪ್ರಾಪರ್ ಮೋಟಿವ್ ಇದೆ. ಅದೇನಂದ್ರೆ ರೆವೆಂಜ್. ಪೊಲೀಸರು ಇವನನ್ನು ಅರೆಸ್ಟ್ ಕೂಡ ಮಾಡಿದ್ರು, ಆದ್ರೆ ನಂತರ ರಿಲೀಸ್ ಮಾಡಬೇಕಾಯ್ತು, ಯಾಕಂದ್ರೆ ಯಾವುದೇ ಹಾರ್ಡ್ ಎವಿಡೆನ್ಸ್ ಸಿಕ್ಕಿರಲಿಲ್ಲ. ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಇನ್ನೂ ಹೆಚ್ಚು ಸಸ್ಪೆಕ್ಟ್ ಸಿಕ್ಕರು, ಇನ್ನೂ ಹೆಚ್ಚು ಇಂಟರೋಗೇಷನ್ಸ್ ಆಯ್ತು, ಆದ್ರೆ ಯಾವುದೇ ಎವಿಡೆನ್ಸ್ ಸಿಕ್ಕಿರ್ಲಿಲ್ಲ. ಯಾರು ಮಾಡಿದ್ದು ಗೊತ್ತಿಲ್ಲ. ಒಂದು ವಿಷಯ ನನ್ಗೂ ಸ್ವಲ್ಪ ಪರ್ಸನಲಿ ಡೌಟ್ಫುಲ್ ಅನ್ಸಿತ್ತು. ಅದೇನಂದ್ರೆ ಈ ಕೃತ್ಯ ಯಾರೇ ಮಾಡಿರ್ಲಿ, ಇದಕ್ಕೆ ಕಾರಣ ಮಾತ್ರ ಅವರ ಮಗಳು ವಿಕ್ಟೋರಿಯಾನೇ ಆಗಿರ್ಬೋದು. ಯಾಕಂದ್ರೆ ಈ ಕೊಲೆಗಾರನ ಸಿಟ್ಟು ಹಾಗೂ ರೇಜ್ ಏನಿದೆ ಅದು ವಿಕ್ಟೋರಿಯಾನ ಮೇಲೆ ಹೆಚ್ಚಿತ್ತು. ವಿಕ್ಟೋರಿಯಾ ಹಾಗೂ ಅವಳ ಮಗಳು ಕಜಾಲಿಯಾನ ಮೇಲೆ ತುಂಬಾ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಲಾಗಿತ್ತು. ಅಂದ್ರೆ 9 ಸತಿ ತಲೆಗೊಡೆದು ಇವನ್ ಮುಖವನ್ನು ಸ್ಮ್ಯಾಶ್ ಮಾಡಿದ್ರು. ಅದಲ್ಲದೆ ಯಾರು ಈ ಕೃತ್ಯವನ್ನು ಎಸಗಿದ್ರು ಅವರು ಆ ಮನೆಯ ಭರವಸೆಯ ವ್ಯಕ್ತಿ ಆಗಿದ್ದ. ಯಾವುದೇ ರೀತಿಯ ಫೋರ್ಸ್ಡ್ ಎಂಟ್ರಿ ಆಗಿರ್ಲಿಲ್ಲ, ನಾಯಿಯೂ ಬೊಗಳಿರ್ಲಿಲ್ಲ. ಆ ಕೃತ್ಯ ಎಸಗಿದವನಿಗೆ ಮನೆಯ ಪ್ರತಿಯೊಂದು ಮೂಲೆ ಗೊತ್ತಿತ್ತು. ಕೊಲೆ ಮಾಡಿದ ನಂತರನೂ ಅದೇ ಮನೆಯಲ್ಲಿ ಶವಗಳ ನಡುವೆ ಆರಾಮಾಗಿ ಮಲಗಿದ್ದ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಈ ಮನೆಗೆ ಯಾರು ಬರೋದೇ ಇಲ್ಲ ಅಂತ. ವಾಟ್ ಎ ಕ್ರೇಜಿ ಸ್ಟೋರಿ. ಇವತ್ತಿನವರೆಗೆ ಅನ್ಸಾಲ್ವ್ಡ್ ಆಗಿದೆ, ಇವತ್ತಿನವರೆಗೆ ಮಿಸ್ಟೀರಿಯಸ್ ಆಗಿದೆ. ನೀವು ಇಲ್ಲಿವರೆಗೆ ನೋಡಿದ್ರೆ ನಿಮ್ಮ ತಲೆಯಲ್ಲೂ ಏನಾದ್ರೂ ಒಂದು ಸ್ಪೆಕ್ಯುಲೇಷನ್ ಅಥವಾ ಏನಾದ್ರೂ ಒಂದು ಥಿಯರಿ ಬಂದಿರಬಹುದು. ಆ ಥರ ಏನಾದ್ರು ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ, ನೋಡೋಣ ನಿಮ್ಮದು ಏನಾದ್ರೂ ಕನ್ವಿನ್ಸಿಂಗ್ ಆಗಿದ್ರೆ. 2007ರಲ್ಲಿ ಜರ್ಮನಿಯ ಪೊಲೀಸ್ ಅಕಾಡೆಮಿಯ ಸ್ಟೂಡೆಂಟ್ಸ್ಗಳು ಈ ಕೇಸನ್ನು ಮತ್ತೊಮ್ಮೆ ರಿಓಪನ್ ಮಾಡಿದ್ರು. ಈಗಿನ ಮಾಡರ್ನ್ ಫಾರೆನ್ಸಿಕ್ ಟೆಕ್ನಿಕ್ ಹಾಗೂ ಅಡ್ವಾನ್ಸ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಕಿಲ್ಗಳನ್ನು ಅಪ್ಲೈ ಮಾಡಿ ಈ ಕೇಸನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತಾರೆ. ಐ ಬಿಲೀವ್ ಅವರು ಸಾಲ್ವ್ ಕೂಡ ಮಾಡಿರಬಹುದು. ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಹೊರಗೆ ಬಂದವು. ಅದಲ್ಲದೆ ತುಂಬಾ ಸ್ಟೂಡೆಂಟ್ಸ್ ಇದ್ರು, ಎಲ್ಲರೂ ಸೇರಿ ಒಂದೇ ಸಸ್ಪೆಕ್ಟ್ ನ ಮೇಲೆ ಅಗ್ರಿ ಮಾಡಿದ್ರು, ಇದನ್ನು ಮಾಡಿದ್ದು ಇವನೇ ಅಂತ. ಆದ್ರೆ ಅವನ ಹೆಸರು ಯಾವತ್ತಿಗೂ ಹೊರಗೆ ಬಂದಿಲ್ಲ, ಯಾಕಂದ್ರೆ ಈ ವ್ಯಕ್ತಿ ಆಲ್ರೆಡಿ ಸತ್ತಿದ್ದ. ವಿದೌಟ್ ಕೋರ್ಟ್ ಟ್ರಯಲ್, ವಿದೌಟ್ ಗಿವಿಂಗ್ ಹಿಮ್ ಎ ಚಾನ್ಸ್ ಟು ಪ್ರೂವ್ ಹಿಸ್ ಇನ್ನೋಸೆನ್ಸ್ ಅವನ ಹೆಸರು ಹಾಳು ಮಾಡೋ ಹಾಗಿಲ್ಲ. ಮತ್ತೆ ಒನ್ಸ್ ಅಗೇನ್ ಈ ಮಿಸ್ಟ್ರಿ ಸಾಲ್ವ್ ಆದ್ರೂ ಅನ್ಸಾಲ್ವ್ ಆಗಿ ಉಳಿದೋಯ್ತು. ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಸ್ಟೋರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಜೈ ಕರ್ನಾಟಕ.